ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನೋಡಿ, ನಾನು ಒಂದು ಬಟ್ಲು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಒಂದು ಬಟ್ಲು ಕಾರ್ನ್ಫ್ಲೋರ್ ಇದ್ದರೆ ಸಾಕು, ನಾವು ತರಕಾರಿ ಕಬಾಬ್ ಮಾಡ್ಕೋಬೋದು. ನಾನ್ ವೆಜ್ ತಿನ್ನೋರೆಲ್ಲ ನೀವು ಚಿಕನ್ ಮಟನ್ ಮಾಡ್ಕೊತೀರಾ. ವೆಜ್ ತಿನ್ನೋರೆಲ್ಲ ನಾವೇನು ಮಾಡೋದಪ್ಪ ಅಂದರೆ, ನೀವು ತರಕಾರಿದೊಂದು ಕಬಾಬ್ ಮಾಡ್ಕೊಂಡು ತಿನ್ಬೋದು. ಇವಾಗ ಕಬಾಬ್ ಮಾಡೋದು ಹೇಗಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಬೋಲ್ ಇಟ್ಕೊಂಡ್ಬಿಟ್ಟು ನೋಡಿ, ಈ ಥರ ಇದು ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಅರ್ಧ ಹೋಳು ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ನಾವು ಒಂದು 10 ನಿಮಿಷ ಕಲಸಿಟ್ರೆ ಸಾಕು. ಸೂಪರಾಗಿ ಇರೋದು ಕಾರ್ನ್ಫ್ಲೋರ್ ಕಬಾಬು ರೆಡಿ ಆಗುತ್ತೆ. ಇವಾಗ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಬಟ್ಲು ಇಟ್ಕೊಂಡ್ಬಿಟ್ಟು ನಾನು ಇವಾಗ ಒಂದು ಬಟ್ಲು ಕಾರ್ನ್ಫ್ಲೋರು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ನಾವು ಎಲ್ಲನೂ ತರಕಾರಿ ಹಾಕ್ಕೊಳ್ಳೋಣ. ನೋಡಿ, ಒಂದು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಬಟ್ಲು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಇದು ಚೆನ್ನಾಗಿ ನಾವು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನಾವು ಈ ಥರ ಕೈಲಾದರೂ ಮಾಡ್ಕೋಬೋದು, ಸ್ಪೂನ್ಲಾದರೂ ಮಾಡ್ಕೋಬೋದು. ನೋಡಿ, ಕುಟ್ಟಿಟ್ಟಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಮಾಡಿ ಹಾಕೋಕೆ ಹೋಗ್ಬಿಡಿ, ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಅರ್ಧ ಹೋಳು ತೊಗೊಂಡಿದ್ದೆಲ್ಲ ನಾನು, ಸ್ವಲ್ಪ ಹಿಂಗೆ ನಿಂಬೆಹಣ್ಣು ಹುಳಿ ಹಿಂಡ್ಕೊಳ್ಳೋಣ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು 10 ನಿಮಿಷ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕಂತ ನೋಡಿಕೊಂಡು ನಾವು ಕಲಸಿಟ್ಕೊಳ್ಳೋಣ. ನೋಡಿ, ಇವಾಗ ನಾನು ಸ್ಪೂನ್ ಬಿಟ್ಟು ನಾನು ಕೈಯಿಂದ ನಾನು ಕಲಿಸ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ನಾವು ಕಲಿಸ್ಬೇಕು. ಚೆನ್ನಾಗಿದು ಮಿಕ್ಸ್ ಆಗಬೇಕು. ಆದರೆ ನೋಡಿ, ಸಖತ್ತಾಗಿರುತ್ತೆ ಇದು ಕಾರ್ನ್ಫ್ಲೋರ್ ಕಬಾಬ್ ಅಂದರೆ. ಸೂಪರ್ ಟೇಸ್ಟ್ ಇರುತ್ತೆ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿದು ಟೇಸ್ಟ್ ಕೊಡುತ್ತೆ. ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಲ್ವ, ನಿಂಬೆಹಣ್ಣು ಹುಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು 5 ನಿಮಿಷ ಬಿಟ್ಟು ನಾವು ಎಣ್ಣೆಲಿ ಕರೆದು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ನಾವು ಕಾರ್ನ್ಫ್ಲೋರ್ ಹಾಕಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಒಂದು ಬಿಡಿಯಾಗಿ ಆಗಲ್ಲ, ಹಾಕುವಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿ ಕೊಡುತ್ತೆ. ನೀವು ಯಾವ್ಯಾವ ಥರ ತರಕಾರಿ ಇರುತ್ತೆ ಅವೆಲ್ಲನೂ ಹಾಕಿಬಿಟ್ಟು ನೀವು ಈ ಥರ ಕಲಸಿಟ್ಕೊಂಡು ನೀವು ಹಾಕೋಬೋದು. ಇವಾಗ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಡ್ತೀನಿ, ಪ್ಲೇಟ್ ಮುಚ್ಚಿಟ್ಟು. ನೋಡಿ, ಇವಾಗ 10 ನಿಮಿಷ ಆಗಿದೆ. 10 ನಿಮಿಷ ಆಗಿದೆ. ಇವಾಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಅದರಲ್ಲಿ ಕಬಾಬ್ ಬಿಟ್ಟು ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ನಾನಿವಾಗ ತರಕಾರಿ ಕಬಾಬು ನಾನು ಹಾಕ್ತಾಯಿದ್ದೀನಿ. ಇಷ್ಟಿಷ್ಟೇ ಉಂಡೆ ಮಾಡ್ಕೊಂಡು ಹಾಕಿದರೆ ಮಾತ್ರ ಸೂಪರಾಗಿರುತ್ತೆ. ಕಾರ್ನ್ಫ್ಲೋರ್ ಇರೋದಕ್ಕೆ ನಾವು ಸೂಪರಾಗಿ ಕಬಾಬ್ ಮಾಡ್ಕೊಂಡು ತಿನ್ಬೋದು. ವೆಜ್ ತಿನ್ನೋರೆಲ್ಲ ಇದೇ ಥರ ನೀವು ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ಯಾರ ನೆಂಟರು ಬಂದಾಗೆ ಬಜ್ಜಿ ವಡೆ ಎಲ್ಲ ಮಾಡ್ತಾನೆ ಇರ್ತೀರ. ಈ ಥರದ್ದೊಂದು ಹೊಸದಾಗೊಂದು ಕಾರ್ನ್ಫ್ಲೋರ್ ತಂದುಬಿಟ್ಟು ನೀವು ತರಕಾರಿ ಯಾವ ಬೇಕಾದ್ರೂ ತರಕಾರಿಗಳೆಲ್ಲ ಹಾಕಿಬಿಟ್ಟು ನೀವು ಈ ಥರ ಕಬಾಬು ಮಾಡಿಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಸೂಪರಾಗಿರುತ್ತೆ. ಹಾಕಿಬಿಟ್ಟು ಒಂದು 5 ನಿಮಿಷ 2 ನಿಮಿಷ ಇದರಲ್ಲಿ ನಾವು ಬಿಡೋಣ. ನೋಡಿ, ಹಾಕಿದ ತಕ್ಷಣವೇ ತಿರ್ಗೋಕ್ಕೆ ಹೋಗಬೇಡಿ, ಒಂದೇ 1 ನಿಮಿಷ ಬಿಟ್ಬಿಟ್ಟು ನಾವು ತಿರುಗಿದ್ರೆ ಸಾಕು, ಸೂಪರಾಗಿರುತ್ತೆ. ಎಷ್ಟು ಚೆನ್ನಾಗಿ ಬರ್ತಾವಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಚೆನ್ನಾಗಿ ಕರೆದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಥರದ್ದೊಂದು ಮನೇಲಿ ಕಾರ್ನ್ಫ್ಲೋರ್ ಇದ್ದರೆ ಸಾಕು, ತರಕಾರಿ ಯಾವಾದರೂ ಪರವಾಗಿಲ್ಲ, ಹಾಕಿಬಿಟ್ಟು ಹೀಗೆ ವೆಜ್ ತಿನ್ನೋರೆಲ್ಲ ಇದನ್ನು ಈ ಥರ ನೀವು ಕಬಾಬು ಮಾಡ್ಕೊಂಡು ತಿನ್ಬೋದು. ತುಂಬ ಸೂಪರಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಮಕ್ಕಳು ತರಕಾರಿನೂ ತಿನ್ನೋದೇ ಇಲ್ಲ ಅಂದರೆ ಈ ಥರದ್ದು ಮಾಡಿಕೊಟ್ಟಾಗೆ ಅವರೇ ಈಸಿಯಾಗಿ ಒಂದೊಂದು ಪ್ಲೇಟು ಖಾಲಿ ಮಾಡ್ತಾರೆ. ನೋಡಿ, ಈಗ ತಿರ್ವಾಕ್ಬಿಟ್ಟು ಒಂದೇ 1 ನಿಮಿಷ ಬಿಡೋಣ. ಚೆನ್ನಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಳಿ. ಈ ಕಡೆ ಸಣ್ಣನೂ ಅಲ್ಲ, ಈ ಕಡೆ ಜೋರು ಅಲ್ಲ, ಮೀಡಿಯಮ್ ಉರಿ ಇಟ್ಕೊಂಡ್ಬಿಟ್ಟು ನೀವು ಇದನ್ನು ಕಬಾಬು ಮಾಡ್ಕೋಬೋದು. ನೋಡಿ, ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ನಾವು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ. ತಿನ್ನೋಕ್ಕೂ ಹೊಸದಾಗಿ ಮಾಡಿಕೊಟ್ಟಂಗಿರುತ್ತೆ ಮಕ್ಕಳಿಗೆ. ಹಬ್ಬಗಳೆಲ್ಲ ಬಂದಾಗ ಆ ಥರದ್ದು ಈ ಥರದ್ದು ಬೋಂಡ, ಬಜ್ಜಿ, ವಡೆ ಎಲ್ಲ ಮಾಡ್ಕೋತೀರ. ಹೆಂಗೋ ಮನೇಲಿ ತರಕಾರಿ ಇರುತ್ತೆ, ಆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಒಂದೇ 1 ಬಟ್ಲು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಈ ಥರ ನೀವು ಉಪ್ಪು ಖಾರ ರುಚಿ ನೋಡ್ಕೊಂಬಿಟ್ಟು ಮಾಡಿಕೊಟ್ರೆ ಮಕ್ಕಳು ಒಂಥರ ಡಿಫ್ರೆಂಟಾಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಇವಾಗ ಇದು ರೆಡಿಯಾಗಿದೆ. ನಾನು ಪ್ಲೇಟಿಗೆ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತರಕಾರಿ ಅಂತ ಗೊತ್ತೇ ಆಗೋದಿಲ್ಲ. ಮಕ್ಕಳು ಪಕೋಡ ಮಾಡ್ಯಾರ ಅಂದ್ಕೊಂಡು ಎಲ್ಲರೂ ಒಂದೊಂದು ಪ್ಲೇಟಾಗಿ ತಿಂದ್ಬಿಟ್ಟು ಖಾಲಿ ಮಾಡ್ತಾರೆ. ಇವಾಗ ನಾನು ಇದೇ ಥರ ಇನ್ನೊಂದು ಪ್ಲೇಟು ಹಾಕ್ಕೊಂಬರ್ತೀನಿ, ಬನ್ನಿ.
ನೋಡಿ ರೆಡಿಯಾಗಿದೆ. ತರಕಾರಿ ಕಬಾಬ್ ಅಂತೆ ಇದು ಅನಿಸೋದೇ ಇಲ್ಲ ನಿಮಗೆ. ಯಾವ ಥರ ಆಗಿದೆ ಅಂತ ನೋಡಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸಿಬಿಟ್ರೆ ಅಂತೂ ಸೂಪರಾಗಿರುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಇರುತ್ತೆ. ಈ ಥರದ್ದು ಮಕ್ಕಳಿಗೆ ತರಕಾರಿ ತಿನ್ನಲಾರ್ದವ್ರಿಗೆ ಈ ಥರ ವಾರದಾಗ 1-2 ಸತಿ ಮಾಡಿಕೊಟ್ರೆ ಸಾಕು. ಮಕ್ಕಳು ತರಕಾರಿ ತಿಂದಂಗೆ ಆಗುತ್ತೆ, ಅವ್ರಿಗೆ ತಿಂಡಿನೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಒಂದು ಸತಿ ನೀವು ಕಾರ್ನ್ಫ್ಲೋರ್ ತಂದುಬಿಟ್ಟು ತರಕಾರಿ ಎಲ್ಲ ಹಾಕಿ ಮಾಡಿ ಟೇಸ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ತರಕಾರಿದು ವೆಜಿಟೇಬಲ್ದು ನಿಮಗೆ ಕಬಾಬ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.